ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಸ್ಪತ್ರೆಯಲ್ಲಿ ಡೀಲ್ ಮಾತುಕತೆ ನಡೆದಿದ್ದು ಹೇಗೆ ಗೊತ್ತಾ? ತಮ್ಮ ಒಡೆತನದ ಬಾಲಾಜಿ ಆಸ್ಪತ್ರೆಯಲ್ಲೇ ಶಾಸಕ ಚಂದ್ರು ಲಮಾಣಿ ಅವರು ಕೂತಿರ್ತಾರೆ. ಆಸ್ಪತ್ರೆಯ MD ಚೇರ್ನಲ್ಲಿ. ಎಷ್ಟು ತಂದಿದ್ದೀಯಾ, ನಾ ಕೇಳಿದ್ದಷ್ಟು ಇದೆಯಾ ಅಂತ ಹೇಳಿ ಚಂದ್ರು ಲಮಾಣಿ ಕೇಳ್ತಾರೆ ಗುತ್ತಿಗೆದಾರನಿಗೆ. ಡೀಲ್ ಮಾತುಕತೆ ಹೆಂಗ್ ನಡೀತು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೀವಿ, ನಾವು ಹೇಳ್ತಾ ಇದೀವಿ. ನಮ್ಮ ಒಡೆತನದ ಬಾಲಾಜಿ ಆಸ್ಪತ್ರೆ ಇದೆಯಲ್ಲ, ಅದೇ ಆಸ್ಪತ್ರೆ ಒಳಗಡೆ MD ಚೇರ್ ಇರುತ್ತಲ್ಲ, ಅಲ್ಲೇ ಕೂತ್ಕೊಂಡು ಡೀಲ್ಗಳಿದ್ರಿ ಇವರು. ಎಷ್ಟು ತಂದಿದೀಯಪ್ಪ, ನಾ ಕೇಳಿದಷ್ಟು ತಂದಿದೀಯಾ ಇಲ್ವಾ ಅಂತ ಕೇಳ್ತಾರೆ. ಹೌದು ಸರ್, ಸ್ವಲ್ಪ ಕಡಿಮೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಗುತ್ತಿಗೆದಾರ ಹೇಳ್ತಾನೆ. ನೋ, ಆಗೋದೇ ಇಲ್ಲ ಅಂತ ಹೇಳಿ ಕಡ್ಡಿ ಮುರಿದಂತೆ ಹೇಳ್ತಾರೆ ಶಾಸಕ ಚಂದ್ರು ಲಮಾಣಿ. ಕೂಡಲೇ ಶಾಸಕ ಇದ್ದ ಚೇಂಬರ್ಗೆ ದಿಢೀರ್ ಎಂಟ್ರಿ ಕೊಡ್ತಾರೆ ಲೋಕಾಯುಕ್ತ ಪೊಲೀಸ್. ಹಣದ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ನೋಡಿ ಹೆಂಗೆಲ್ಲ ಮಾತುಕತೆ ಆಗಿದೆ ಇಬ್ಬರ ನಡುವೆ. ಗುತ್ತಿಗೆದಾರ ಮತ್ತು ಶಾಸಕ ಚಂದ್ರು ಲಮಾಣಿ ಅವರ ನಡುವೆ ನಡೆದಿರುವಂತ ಮಾತುಕತೆ ಇದು. ಆಸ್ಪತ್ರೆ MD ಚೇರ್ ನಲ್ಲೇ ಕೂತ್ಕೊಂಡು ಡೀಲ್ ಮಾಡ್ತಾ ಇದ್ರು ಇವರು. ಡೀಲ್ ಬಗ್ಗೆ ಮಾತಾಡ್ತಾ ಇದ್ರು. ಎಷ್ಟು ತಂದಿದೀಯಾ, ನಾ ಕೇಳಿದ್ದಷ್ಟು ಇದೆಯಾ ಇಲ್ವಾ? ಹೌದು ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಗುತ್ತಿಗೆದಾರ ಹೇಳ್ತಾನೆ. ನೋ, ಆಗೋದೇ ಇಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾರೆ ಇವ್ರು. ಆಗದೇ ಇಲ್ಲ, ನಾನು ಎಷ್ಟು ಕೇಳಿದ್ದೀನೋ ಅಷ್ಟು ಕೊಡ್ಲೇಬೇಕು ನೀನು ಅಂತ ಹೇಳ್ತಾರೆ. ಆ ಕ್ಷಣಕ್ಕೇನೆ ದಿಢೀರ್ ಅಂತ ಒಳಗಡೆ ಬರ್ತಾರೆ ಲೋಕಾಯುಕ್ತ ಪೊಲೀಸರು. ಹೆಂಗಾಗಿರ್ಬೇಡ ಪರಿಸ್ಥಿತಿ, ಹೆಂಗಿರ್ಬೇಡ ರಿಯಾಕ್ಷನ್ನು ಸಾಯಬರುದು. ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗ. ಸಡನ್ ಆಗಿ ದುಡ್ಡು ಟೇಬಲ್ ಮೇಲೆ ಇರುತ್ತೆ. ಏನ್ ದುಡ್ಡು, ಆ ದುಡ್ಡಿನ ಹಿಂದೆ ಮುಂದೆ ಏನು ಕತೆ ಏನದ್ರದ್ದು, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರ ಕೊಡ್ಬೇಕಾಗುತ್ತೀಗ. ಆ ಗುತ್ತಿಗೆದಾರ ಯಾಕೆ ನಿಮ್ಮ ಆಸ್ಪತ್ರೆಗೆ ಬಂದಿದ್ರು? ಸೊ ಕಾಲ್ ಲಿಸ್ಟ್ ತೆಗಿಸ್ತಾರೆ, ಕಾಲ್ ಹಿಸ್ಟ್ರಿ ತೆಗಿಸ್ತಾರೆ. ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಹೆಕ್ಕಿ ತೆಗಿತಾರೆ ಲೋಕಾಯುಕ್ತ ಪೊಲೀಸರು. ಸುಮ್ಮನೆ ಬಿಡಲ್ಲ. ಇವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿದ್ರೆ ಅದನ್ನು ಕೇಳುವಷ್ಟು ದಡ್ಡರಿರಲ್ಲ ಲೋಕಾಯುಕ್ತ ಪೊಲೀಸ್ನವರು. ಎಲ್ಲ ವಿಚಾರಣೆ ಮಾಡಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡೇ ಇವರ ಆಸ್ಪತ್ರೆಗೆ, ಇವ್ರು ಇರುವಂತ ಸ್ಥಳಕ್ಕೆ ಬರ್ತಾರೆ. ಸುಮ್ಮನೆ ಬರಲ್ಲ ಅವರು. ಸೊ ಸಂಪೂರ್ಣವಾದಂತ ಮಾಹಿತಿಯನ್ನ ಆಧರಿಸಿನೇ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈಗ ಅದನ್ನು ಸಾಬೀತು ಮಾಡಬೇಕಷ್ಟೇ. ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಅಂತ ಅಂದ್ರೆ 50% ಕೆಲಸ ಆಗಿ ಹೋಗಿದೆ. ಬಟ್ ಹೆಂಗಾಗುತ್ತೆ ಅಂತ ಅಂದ್ರೆ ಈ ನಮ್ಮ ರಾಜಕಾರಣಿಗಳು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೊಂದು ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದಾವೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಕೂಡ ಇನ್ನೇನೋ ಮಾಡಿ, ಇನ್ನೇನೋ ಹೇಳಿ, ಅದಕ್ಕೊಂದು ಬಣ್ಣ ಕಟ್ಟಿ, ಬಟ್ ಗೊತ್ತಿಲ್ಲ ಇದು ಹೆಂಗೋ ಅಂತ. ಬಟ್ ಇಲ್ಲಿ ಲೋಕಾಯುಕ್ತ SP ಸಿದ್ಲಿಂಗಪ್ಪನವರು ಇದ್ದಾರೆ. ಅವ್ರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಅದಾದ ನಂತರ ಈಗ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಫಸ್ಟ್, ಅದು ಈಗ ಇರುವಂತಹ ಪ್ರಶ್ನೆ. ಯಾವ ರೀತಿಯಾಗಿ ಇವರು ಉತ್ತರ ಕೊಡ್ತಾರೆ, ಏನು ಉತ್ತರ ಕೊಡ್ಬೋದು ಇವರು? ಈಗಲ್ಲ 5 ಲಕ್ಷ ರೂಪಾಯಿ ಸಿಕ್ಕೊಂಡಿದೆ, ಗುತ್ತಿಗೆದಾರನು ಕೂಡ ಒಪ್ಕೊಂಡ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಏನು ಅವರೇ ಮಾಹಿತಿ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಇನ್ನು. ಅಲ್ಲಿ ಹೇಳ್ತಾರಲ್ಲ, ಈಗ ಮಾತುಕತೆ ಅವರಿಬ್ಬರ ನಡುವೆ ನಡೆದಿದ್ದು. ನಾನು ಹೇಳಿದ್ದು ತಂದಿದೆಯಲ್ವಾ, ನಾ ಹೇಳಿದಷ್ಟೇ ಇದೆ ಅಲ್ವಾ ದುಡ್ಡು? ಇದೆ ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರು ಚೆನ್ನಾಗಿರ್ತಿತ್ತು. ಅಂದ್ರೆ ಟೋಟಲ್ ಅಮೌಂಟ್ ಏನು ಮಾತಾಡ್ಕೊಂಡಿರ್ತಾರಲ್ಲ, ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 11 ಲಕ್ಷ, ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿನೂ ಇರುತ್ತೋ ಏನೋ. ಸೊ 11 ಲಕ್ಷದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿ ಗುತ್ತಿಗೆದಾರ ಹೇಳ್ತಾರೆ. ನೋ ವೇ, ಅದಕ್ಕೆಲ್ಲ ಅವಕಾಶನೇ ಇಲ್ಲ, ನಾನು ಹೇಳಿದಷ್ಟು ಕೊಡಲೇಬೇಕು ಅಂತ ಹೇಳಿ ಚಂದ್ರು ಲಮಾಣಿ ಅವರು ಹೇಳ್ತಾರಂತೆ. ಆ ಕ್ಷಣಕ್ಕೇನೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿರೋದು. ಆ ಕ್ಷಣಕ್ಕೇನೆ ನಿಮಗೆ ಒಂದು ಕಡೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ವಿ 5 ಲಕ್ಷ ರೂಪಾಯಿ ನೋಟಿನ ಕಂತೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಇದು ಗೊತ್ತಾಗದೆ ಹೋಗಿದ್ರೆ ಈಗ ಶಾಸಕರ ಜೇಬಲ್ಲಿ ಇರೋ ದುಡ್ಡದು ಶಾಸಕರ ಜೇಬಲ್ಲಿ ಇದ್ದು ಬಿಡ್ತಾ ಇತ್ತು. ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಇದು. ಮತ್ತು ನಮ್ಮ ಶಾಸಕರು ಒಳ್ಳೆಯವರು, ನಮ್ಮ ಶಾಸಕರು ಜೈ ಅಂತ ಇದ್ರು ಜನ. ಈಗ ಒಂದು ಲಂಚ ಇಸ್ಕೊಂಡಿದ್ದಾರೆ, ಕಮಿಷನ್ ಮಾತಾಡಿದ್ದಾರೆ ಇವರು. ಇದೆಲ್ಲದರ ಜೊತೆಗೆ ಇವ್ರನ್ನ ಬಹಳ ನಂಬಿ ನಮ್ಮ ಭವಿಷ್ಯ
ಇವರಿಂದ ನಮ್ಮ ಊರು ಉದ್ಧಾರ ಆಗಿಬಿಡುತ್ತೆ ಅಂತ ಹೇಳಿ ನಂಬಿ ಇವ್ರಿಗೆ ಓಟ್ ಹಾಕಿದ್ರಲ್ಲ, ಅವರ ನಂಬಿಕೆಗೆ ಮೋಸ ಮಾಡಿಬಿಟ್ರು. ಜನರ ನಂಬಿಕೆಗೆ ಮೋಸ ಮಾಡ್ಬಿಟ್ಟು. ಚಂದ್ರು ಲಮಾಣಿ ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾರೆ, ಡಾಕ್ಟರ್ ರೀ ಅವರು, ಡಾಕ್ಟರ್. ಒಬ್ಬ ವಿದ್ಯಾವಂತ ರಾಜಕಾರಣಕ್ಕೆ ಬಂದ್ರೆ ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಡುತ್ತೆ, ಅಭಿವೃದ್ಧಿ ಆಗಿಬಿಡುತ್ತೆ ಅಂತ ಕನಸು ಕಾಣ್ತಾ ಇದ್ದಂತ ಶಿರಹಟ್ಟಿಯ ಜನ ಇವತ್ತು ಇದೇ ವಿದ್ಯಾವಂತನಿಂದ, ಇದೇ ಓದಿ ಡಾಕ್ಟರ್ ಆಗಿರುವಂತ ವ್ಯಕ್ತಿಯಿಂದ, ರಾಜಕಾರಣಿಯಿಂದ ಇದನ್ನ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಪಾಪ ಅವರೇ ಒಂಥರ ಹೌಹಾರಿರ್ತಾರೆ ಈ ಸುದ್ದಿ ಕೇಳಿ. ಅಯ್ಯೋ ನಮ್ಮ ಶಾಸಕರು ಹಿಂಗ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.